ಇವತ್ತು ಸಂಡೇ ನಾನು ಮಾಡಿದ್ದೆ ಬ್ರೆಡ್ಡು ಮತ್ತು ಕ್ಯಾಬೇಜ್ ಪಲ್ಯ, ಕ್ಯಾಪ್ಸಿಕಮ್ ಮತ್ತು ಮಶ್ರೂಮು ಎಲ್ಲ ಹಾಕಿ ಎಗ್ ಆಮ್ಲೆಟ್ ಮಾಡೋಕ್ಕೋದೆ ಬುರ್ಜಿ ಆಗೋಯಿತು. ಆನಿಯನ್ ಹಾಕಿದ್ದೆ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ಆಮ್ಲೆಟು. ಸಖತ್ತಾಗಿತ್ತು, ತುಂಬ ಟೇಸ್ಟಿಯಾಗಿತ್ತು ಕೂಡ. ಹಾಗೆ ಎಂಜಾಯ್ ಮಾಡ್ತೀನಿ ಸಂಡೇ ಮೂಮೆಂಟನ್ನು. ನಿಮಗೆಲ್ಲ ಆ್ಯಸ್ ಯೂಶ್ವಲ್ ಗೊತ್ತಿದೆ. ವಾಕಿಂಗ್ ಮುಗಿಸ್ಕೊಂಡು ಬಂದೆ ನಾನು. ವಾಕಿಂಗ್ ಹೋಗಿದ್ದನ್ನು ರೆಕಾರ್ಡ್ ಮಾಡೋದು ಮರ್ತೇ ಬಿಟ್ಟೆ ನಾನು. ಇವತ್ತು ನಮ್ಮ ಮನೆಯವರಿಲ್ಲ, ನಾಳೆ ಬರ್ತಾಯಿದ್ದಾರೆ ನಮ್ಮ ಮನೆಯವರು. ಸೊ ಇವತ್ತೊಂದು ದಿನ ಬೋರ್ ಆಗೋಗಿತ್ತು ನನಗೆ. ಸ್ವಲ್ಪ ಒಂದು ದಿನ 2 ದಿನ ಇರ್ಬೋದು, ಅದಾದಮೇಲೆ ಇರೋಕ್ಕಾಗೋದಿಲ್ಲ, ಬೇಜಾರಾಗುತ್ತೆ, ಅಡುಗೆ ಮಾಡೋಕ್ಕೆ ಬೇಜಾರಾಗುತ್ತೆ, ಒಂಥರ ಏನು ಮಾಡೋಕ್ಕೂ ಮೂಡ್ ಬರಲ್ಲ. ಸೊ ಒಂದು ಎನರ್ಜಿ ಕಮ್ಮಿ ಇರುತ್ತೆ ಮನೆಯಲ್ಲಿ ಯಾರು ಒಬ್ಬರು ಇಲ್ಲ ಅಂತಂದರೆ. ಸೊ ಯಾವತ್ತೂ ನಾವು ಲೈಫಲ್ಲಿ ನಾನು ತುಂಬ 1-2 ವ್ಯಾಲ್ಯೂಸ್ನ ಚೇಂಜ್ ಮಾಡ್ಕೊಂಡಿದ್ದೀನಿ. ಏನಪ್ಪ ಅಂದರೆ, ನಾವಿರೋ ಮೂಮೆಂಟು, ಆ ಮೂಮೆಂಟ್ನಲ್ಲಿ ನಾವು ಜೀವಿಸಬೇಕು. ಅಂದರೆ ಇವತ್ತು ಈಗ ನಾನು ಈ ಮೂಮೆಂಟಲ್ಲಿ ನಾನು ಏನು ಮಾಡ್ತಾಯಿದ್ದೀನಿ, ಏನು ನೋಡ್ತಾಯಿದ್ದೀನಿ, ಅದು ಇಂಪಾರ್ಟೆಂಟು. ತುಂಬ ಜನ ಅಥವಾ ತುಂಬ ಸಲ ಏನು ಮಾಡ್ತೀವಿ ನಾವು ಅಂದರೆ, ನಾವು ತಿಳ್ಕೊಂಡಿರೋ ಜೀವನದಲ್ಲಿ ನಾವು ಆ ಮೂಮೆಂಟಲ್ಲಿ ಎಂಜಾಯ್ ಮಾಡೋದು ಬಿಟ್ಬಿಡ್ತೀವಿ. ಇಲ್ಲ ಹಿಂದಿನ ಆಗೋಗಿರೋದು ಯೋಚನೆ ಮಾಡ್ತೀವಿ, ಇಲ್ಲ ಮುಂದೆ ಆಗೋದ್ರ ಬಗ್ಗೆ ಯೋಚನೆ ಮಾಡ್ತೀವಿ, ಅಥವಾ ಬೇಡದಿರೋದಕ್ಕೆಲ್ಲ ವ್ಯಾಲ್ಯೂ ಕೊಡ್ತೀವಿ. ಹಣ 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 ಅಂತ ಹಿಂದೆ ಹೋಗ್ತಿರ್ತೀವಿ. ಆದರೆ ನಾವು ಆ ಮೂಮೆಂಟಲ್ಲಿ ನಾವು ಎಂಜಾಯ್ಸೋದು, ಆ ಮೂಮೆಂಟಲ್ಲಿ ನಾವು ಜೀವಿಸಿದ್ವಾ ಅನ್ನೋದನ್ನು ಮರ್ತೇ ಬಿಡ್ತೀವಿ. ನಾವು ಮಾಡೋ ಹಣ ಇಂಪಾರ್ಟೆಂಟ್ ಜೀವನಕ್ಕೆ, ಬಟ್ ಅದೇ ಹಣನೇ ಜೀವನ ಅಲ್ಲ ಅನ್ನೋದನ್ನು ಯಾವತ್ತೂ ಮರಿಬಾರ್ದು. ವ್ಯಾಲ್ಯೂ ಟೈಮ್ಗೆ, ಆ ಒಂದು ಮೂಮೆಂಟಿಗೆ, ಆ ಒಂದು ಬದುಕಿಗೆ ವ್ಯಾಲ್ಯೂ ಕೊಡಬೇಕು ಹೊರತು ಹಣ ಕಾಸು ಅಂತಸ್ತು ಅಂತ ಹೋದ್ರೆ ಅದರಲ್ಲಿ ದುಃಖ ಕಟ್ಟಿಟ್ಟ ಬುತ್ತಿ. ಹಾಗೆ ಇದು ಒಂದು ವಿಡಿಯೋ ಮಾಡಿದ್ದೆ ನಾನು ನೆನ್ನೆ. ಆ್ಯಕ್ಚುಲಿ ಆಲ್ರೆಡಿ ಹಾಕಿದ್ದೀನಿ ಯೂಟ್ಯೂಬಲ್ಲಿ. ಸೊ ನೋಡಿ, ನಂದು ಫಸ್ಟ್ ಒಂದು ಏನು ಪಿಂಕ್ ಕಲರ್ದು ಶಾರ್ಟ್ಸ್ ಹಾಕ್ಕೊಂಡು ವಿಡಿಯೋ ಇದೆಯಲ್ಲ, ಫೋಟೋ ಇದೆಯಲ್ಲ, ಆ ಫೋಟೋನಲ್ಲಿ ಆಲ್ರೆಡಿ ನಾನು 10 ಕಿಲೋ ಕಮ್ಮಿ ಆಗಿದೆ ನೋಡಿ. ಅದರಲ್ಲೂ ಅಷ್ಟು ದಪ್ಪ ಇದ್ದೀನಿ. ಸೊ ಇದು ನಾನು ಒಂದು ಸ್ಮಾಲ್ ಟ್ರಾನ್ಸ್ಫಾರ್ಮೇಷನ್ ವಿಡಿಯೋ ಆಗಿತ್ತು. ಅದಾದಮೇಲೆ ಮಧ್ಯಾಹ್ನಕ್ಕೆ ಮಾಡಿದ್ದೆ ದಾಲು ಮತ್ತು ಎಗ್ಗು ಮತ್ತು ಬೆಳಗ್ಗೆದೇ ಉಳಿದಿತ್ತು ಸಬ್ಜಿ ವೆಜಿಟೇಬಲ್ಸ್ ಎಲ್ಲ, ಅದನ್ನೇ ಹಾಕ್ಕೊಂಡು ತಿಂದ್ವಿ. ಇವತ್ತೇನು ಯಾರೂ ಇರಲಿಲ್ಲ, ನಮ್ಮ ಮನೆಯವರೆಲ್ಲ. ಸೊ ಹಾಗಾಗಿ ನಾನ್ ವೆಜ್ ಏನು ಮಾಡಲಿಲ್ಲ. ನಾಳೆ ಮಾಡಬೇಕು ಅಥವಾ ನಾಡಿದ್ದು ಮಾಡಬೇಕಾಗತ್ತೆ. ಸೊ ಒಂಥರ ಟಯರ್ಡ್ ಆಗಿದೆ, ನಾನು ಟಯರ್ಡ್ ಥರ ಕಾಣಿಸ್ತಾ ಇದ್ದೀನಿ, ಗೊತ್ತಿಲ್ಲ. ಸೊ ಅದು ಏನಪ್ಪ ಅಂದರೆ, ಅದು ಕಂಡೀಷ್ನರ್ ಹಾಕಿದ್ದೀನಿ ಕೂದಲಿಗೆ, ಏನಷ್ಟು ನಂಗೆ ಸೂಟ್ ಆಗಿಲ್ಲ ಅದು. ಸೊ ನನ್ನ ಎಣ್ಣೆ ಏನು ಮಾಡಿದ್ದೀನಿ ಅದೇ ಸೂಪರ್ ಬೆಸ್ಟ್ ಆಯಿಲ್ ಅಂತ ಹೇಳ್ಬೋದು. ಬಟ್ ಓಕೆ, ನಾನು ಟ್ರೈ ಮಾಡಿದೆ, ಏನು ನಂಗೆ ಅಷ್ಟು ಇಷ್ಟ ಆಗಿಲ್ಲ, ಸೂಟು ಆಗಿಲ್ಲ ಕೂಡ. ಸೊ ಒಂಥರ ಎಣ್ಣೆ ಥರ ಜಿಡ್ ಥರನೇ ಇತ್ತಪ್ಪ, ಗೊತ್ತಿಲ್ಲ ಏನಕ್ಕೆ ಅಂತ. ಅಥವಾ ಎಣ್ಣೆ ಹೋಗಿರಲಿಲ್ವ ತಲೆಯಲ್ಲಿ ಗೊತ್ತಾಗಿಲ್ಲ, ಅಥವಾ ಆ ಕಂಡೀಷ್ನರ್ ಹಾಕಿದ್ನಲ್ಲ ಅದಕ್ಕೆ ಹೋಗಿಲ್ವ, ಅದು ನಂಗೆ ಗೊತ್ತೇ ಆಗಿಲ್ಲ. ಸೊ ಹಾಗಾಗಿ ಗುಡ್ ನ್ಯೂಸ್ ಅಂತ ಹೇಳಿದೆ ಅಲ್ವಾ. ಸೊ ಅದಕ್ಕೆ ಇನ್ನೊಂದು ಸ್ವಲ್ಪ ಆ ಪ್ರೊಸೆಸ್ ನಡೀತಾ ಇದೆ. ಸೊ ಅದಕ್ಕೆ ಮುಂಚೆಲೇ ಹೇಳಬಾರ್ದು ಅಂತ ಅಷ್ಟೇ. ಆದಮೇಲೆ ಯಾವತ್ತಾದರೂ ಯಾವುದೇ ವಿಷಯ ಆದರೂ ಆದಮೇಲೆ ಹೇಳ್ಬೇಕಂತ ಅಂದ್ಬಿಟ್ಟು ಅದಕ್ಕೆ ಹೇಳ್ತಿಲ್ಲ. ಖಂಡಿತ ಅದು ನಿಮ್ಗೆ ಹೇಳಲೇಬೇಕಾದಂಥ ವಿಷಯ. ಅದಾದಮೇಲೆ ಈವ್ನಿಂಗ್ ಸ್ನ್ಯಾಕ್ಗಾಗಿ ಮೊಳಕೆ ಕಾಳಿತ್ತು, ಅದನ್ನೇ ಹುರಿದೆ. ಸ್ವಲ್ಪ ಲೈಟಾಗಿ ಎಣ್ಣೆ ಹಾಕಿ ಚೆನ್ನಾಗಿ ಕ್ರಿಸ್ಪಿ ಆಗೋ ಥರ ಹುರಿ. ಆಮೇಲೆ ಸ್ವಲ್ಪ ಖಾರದ ಪುಡಿ, ಯಾವುದಾದ್ರೂ ಮಸಾಲೆ ಹಾಕ್ಕೊತೀನಿ. ತುಂಬ ಕಾಳು ಒಂಥರ ಹುರ್ಗಾಳ ಥರ ತುಂಬ ಚೆನ್ನಾಗಿರುತ್ತೆ. ಅದಾದ್ಮೇಲೆ ಹೊಸ ಕಪ್ ತಂದಿದೆ ಅಲ್ವಾ, ಅದು ಇನಾಗ್ರೇಷನ್ ಮಾಡಬೇಕಲ್ಲ. ಸೊ ಅದೇ ಟೀ ಇರುತ್ತೆ, ಬಟ್ ಅದು ಆ ಕಪ್ಪಲ್ಲಿ ಕುಡಿಯೋದು ಒಂದೇ ಮಜಾ ಅಷ್ಟೇ ಅಲ್ವಾ. ಸೊ ಇದು ನಮ್ಮ ಮನಸ್ಸು ಅಷ್ಟೇ. ಸೊ ಈ ಸಣ್ಣ ಖುಷಿನಲ್ಲೇ ಖುಷಿ ಪಡಿ, ಎಂಜಾಯ್ ಮಾಡಬೇಕು ಲೈಫನ್ನು. ದೊಡ್ಡ ಆಸೆಗಿಂತ ಚಿಕ್ಕ ಆಸೆನಲ್ಲಿ ಇದೆಯಲ್ಲ, ಅದರಲ್ಲಿ ತುಂಬಾ ಮಜಾ ಬರುತ್ತೆ ಗೊತ್ತಾ. ಸೊ ಎಂಜಾಯ್ ಮಾಡಿ ಅಂತ ಹೇಳ್ತೀನಿ. ಲೈಫಲ್ಲಿ ಇರೋದು ಒಂದೇ ಜೀವನ, ಆ ಜೀವನದಲ್ಲಿ ನಾವು ಜೀವಿಸೋದು ಭಾಳ ಇಂಪಾರ್ಟೆಂಟು. ಆಗೋಗಿರೋದು ಅಥವಾ ಆಗದೇ ಇರೋದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಕಾಲ ಕಳೆದ್ರೆ ನಮ್ಮಷ್ಟು ಮೂರ್ಖರು ಯಾರೂ ಇಲ್ಲ. ಏಜಿಗೆ ತಕ್ಕನಾಗಿ ಮೆಚುರಿಟಿ ಬರಬೇಕು, ಆ ಕಾಲಕ್ಕೆ ತಕ್ಕನಾಗಿ ಬುದ್ಧಿ ಇರಬೇಕು ಅಷ್ಟೇ. ಸೊ ಎಲ್ಲ ದುಡ್ಡಿಂದನೇ ಅಲ್ಲ, ಎಲ್ಲ ಆಸ್ತಿಯಿಂದನೇ ಅಲ್ಲ. ಸೊ ಇಷ್ಟು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಮತ್ತೆ ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋಲಿ. ಅಲ್ಲಿವರೆಗೆ ನಮಸ್ಕಾರ.